ಕೊಡಗಿನಲ್ಲಿ ನಿತ್ಯ ನಿರಂತರವಾಗಿರುವ ಕಾಡಾನೆ ಹಾವಳಿ, ವನ್ಯ ಪ್ರಾಣಿಗಳ ಉಪಟಳ, ಸಿ&ಡಿ ಭೂಮಿ ಸಮಸ್ಯೆ, ಕೆಳ ವರ್ಗದವರಿಗೆ ಸೌಲಭ್ಯಗಳ ಕೊರತೆ ಇತ್ಯಾದಿ ಸಮಸ್ಯೆಗಳನ್ನು ಮುಂದಿಟ್ಟು ಇದೇ ಜುಲೈ 6ರಂದು ಬೃಹತ್ ವಾಹನ ಜಾಥಾ, ಸಾರ್ವಜನಿಕ ಸಮಾವೇಶ ಮತ್ತು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲು ಜಿಲ್ಲಾ ಬಿಜೆಪಿ ನಿರ್ಧರಿಸಿದೆ. ಈ ಬಗ್ಗೆ ಪಕ್ಷದ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಜ್ವಲಂತವಾಗಿರುವ ವನ್ಯ ಪ್ರಾಣಿಗಳ ಹಾವಳಿ ಬಗ್ಗೆ ಜನಪ್ರತಿನಿಧಿಗಳಿಗೆ ಯಾವುದೇ ಆಸಕ್ತಿ ಇದ್ದಂತಿಲ್ಲ. ದುರಂತಗಳು ನಡೆದಾಗ ಪರಿಹಾರ ನೀಡಿದರಾಯಿತು ಎಂಬ ಉದಾಸೀನ ಪ್ರದರ್ಶಿಸುತ್ತಿದ್ದಾರೆ. ಸಮಸ್ಯೆಯ ಗಂಭೀರತೆಯನ್ನು ಮನದಟ್ಟು ಮಾಡಿಕೊಳ್ಳಲು ಜುಲೈ 6ರಂದು ಬೃಹತ್ ವಾಹನ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ವಿವಿಧೆಡೆಗಳಿಂದ ಬರುವ 6 ವಾಹನ ಜಾಥಾಗಳು ಮಡಿಕೇರಿಯಲ್ಲಿ ಸಂಗಮಿಸಲಿವೆ. ಬಳಿಕ ಗಾಂಧಿ ಮೈದಾನದಲ್ಲಿ ಬಹಿರಂಗ ಸಮಾವೇಶ ನಡೆಸಿ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ನಾಪಂಡ ರವಿ ಕಾಳಪ್ಪ ಹೇಳಿದರು. ಇವತ್ತು ಕೊಡಗು ಜಿಲ್ಲೆ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರದ ಪ್ರತಿನಿಧಿಗಳೇ ಕೊಡಗು ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ. ಆದರೆ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಾಣುವಂಥ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಯಾವುದೇ ವಿಚಾರಗಳು ಬಂದಾಗ ಯಾರಾದರೂ ಅವರನ್ನು ಪ್ರಶ್ನೆ ಮಾಡಿದರೆ, ಅವರನ್ನು ವಿಚಾರ ಮಾಡಿದರೆ ಆಯ್ಕೆಯ ಉತ್ತರಗಳು ಅಥವಾ ಎಲ್ಲರಿಗೂ ಕೇಂದ್ರ ಸರ್ಕಾರದತ್ತ ಕೈ ತೋರಿಸುವಂಥ ಒಂದು ಪ್ರವೃತ್ತಿ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಈಗ ಮಾಮೂಲಾಗಿರುವಂಥ ವಿಚಾರ ಆಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕೊಡಗು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳಿಂದ ಒಂದು ಮಾನವನ ಮೇಲೆ ದಾಳಿ ಮತ್ತು ಜಾನುವಾರುಗಳ ಮೇಲೆ ದಾಳಿ ಮತ್ತು ಎಲ್ಲ ಕೃಷಿ ಬೆಳೆಗಳು ನಷ್ಟ ಆಗ್ತಿರುವಂಥದ್ದು. ಆನೆ ದಾಳಿಯಿಂದ ಮಾನವನ ಪ್ರಾಣಹಾನಿ ತಿಂಗಳಿಗೊಂದು ಒಂದು ಘಟನೆ ನಡೀತಾ ಇದೆ. ಅನೇಕ ಜನರು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಅನೇಕರು ಅಂಗವಿಕಲರಾಗಿದ್ದಾರೆ ಆನೆ ದಾಳಿಯಿಂದ. ಇಷ್ಟು ಒಂದು ಗಂಭೀರ ಸಮಸ್ಯೆ ಇದ್ರೂ ಸಹ ಇದ್ರ ಬಗ್ಗೆ ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಸರ್ಕಾರ ಆಗಲಿ, ಇಲ್ಲಿಯ ಜನಪ್ರತಿನಿಧಿಗಳಾಗಿ ಅದನ್ನು ಅಷ್ಟು ವಿಶೇಷವಾಗಿ ಗಂಭೀರವಾಗಿ ಪರಿಗಣಿಸ್ತಾ ಕಾಣ್ತಾ ಇಲ್ಲ. ಇದು ಸಾಮಾನ್ಯ, ಇದಕ್ಕೊಂದು ಪರಿಹಾರ ಕೊಟ್ಟರೆ ನಮ್ಮ ಕೆಲಸ ಆಯಿತು ಹೇಳುವ ರೀತಿಯಲ್ಲಿ ಅವರ ವರ್ತನೆಗಳು ಕಾಣ್ತಾ ಇದೆ. ಈಗಾಗಲೇ ಇಡೀ ಕೊಡಗಿನ ಜನತೆ ಇದರ ವಿರುದ್ಧ ಒಂದು ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ನಮ್ಮ ಬಳಿ ವ್ಯಕ್ತಪಡಿಸ್ತಿದ್ದಾರೆ. ಸರ್ಕಾರಕ್ಕೆ ಇದರ ಈ ಗಂಭೀರತೆಯನ್ನು ಮುಟ್ಟಿಸಬೇಕು, ಒಂದು ಇದಕ್ಕೆ ಪರಿಹಾರ ಕಾಣುವ ದೃಷ್ಟಿಯಲ್ಲಿ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತಾರೀಕು ಜುಲೈ 6ರಂದು ಸೋಮವಾರ ಒಂದು ಬೃಹತ್ ವಾಹನ ಜಾಥಾ ಮಾಡುವ ಮುಖಾಂತರ ಮಡಿಕೇರಿಯಲ್ಲಿ ಒಂದು ಸಮಾವೇಶಗೊಂಡು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಈ ಒಂದು ಸಮಸ್ಯೆಗೆ ಪರಿಹಾರದ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆಯುವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಯೋಜನೆಯನ್ನು ಹಾಕೊಂಡಿದ್ದೇವೆ. ಸಮಸ್ಯೆಗಳನ್ನು ಪ್ರತಿಪಾದಿಸಿ ಈಗಾಗಲೇ ಪಕ್ಷವು ಅನೇಕ ಬಾರಿ ಪ್ರತಿಭಟನೆ ನಡೆಸಿದೆ. ಈ ಬಗ್ಗೆ ಮಹತ್ವದ ಸಭೆ ಕರೆದು ಚರ್ಚಿಸಲಾಗುವುದು ಎಂದು ಅಧಿಕಾರಿಗಳು ಭರವಸೆ ನೀಡಿದ್ದರು. ಸಭೆ ಕರೆಯದಿರಲು ಜನಪ್ರತಿನಿಧಿಗಳ ಪ್ರತಿಷ್ಠೆ ಅಡ್ಡಿಯಾಯಿತಾ ಎಂಬ ಸಂಶಯ ಕಾಡುತ್ತಿದೆ ಎಂದ ರವಿ ಕಾಳಪ್ಪ, ಗ್ಯಾರಂಟಿ ಯೋಜನೆಗೆ ಸಾವಿರಾರು ಕೋಟಿ ಖರ್ಚು ಮಾಡುವ ಸರ್ಕಾರ ಕೇವಲ 2,000 ಕೋಟಿ ವ್ಯಯಿಸಿ ಕಾಡಾನೆ ಹಾವಳಿಗೆ ಇತಿಶ್ರೀ ಹಾಡಲು ಸಾಧ್ಯವಿಲ್ಲವೇ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದರು. ನಾವು ಆನೆ ದಾಳಿಯಿಂದ ಪ್ರಾಣ ಕಳೆದುಕೊಳ್ಳುತ್ತಿರುವ ವಿಚಾರ ಯಾಕೆಂದರೆ ದಿಢೀರಾಗಿ ಯಾವುದೋ ಈಗ ಜನಪ್ರತಿನಿಧಿ ಮಾಡ್ಬೋದು, ಕಾಂಗ್ರೆಸ್ ಸರ್ಕಾರ ಮಾಡ್ಬೋದು, ಬಿಜೆಪಿಗೆ ಏನು ಜವಾಬ್ದಾರಿ ಇಲ್ಲ ಅಂತ ನಾವು ಖಂಡಿತ ಹೇಳೋದಿಲ್ಲ. ಕಳೆದ ನಾವು ಅರಣ್ಯ ಕಚೇರಿಯಲ್ಲಿ CCF ಅವರ ಕಚೇರಿ ಮುಂಭಾಗ ಧರಣಿ ಮಾಡಿ, ರಸ್ತೆ ತಡೆ ಮಾಡಿ ಅವರಿಗೆ ಒತ್ತಾಯವನ್ನು ಹಾಕಿದ್ದೆವು. ಅದೇ ರೀತಿ ವಿರಾಜಪೇಟೆಯಲ್ಲೂ ಮಾಡಿದ್ದೇವೆ, ಸುಮಾರಪೇಟೆಯಲ್ಲೂ ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ನಾವು ಅವರಿಗೆ ಆ ಸಂದರ್ಭದಲ್ಲಿ ಹೇಳಿದ್ದೆವು, ಮೇಲಧಿಕಾರಿಗಳಿಗೆ ಒಂದು ಸಭೆಯನ್ನು ಕರೀಲಿ, ಒಂದು
ವಿಚಾರ ಬಂದಾಗಿರ್ಬೋದು. ಆಗ ಬಿಜೆಪಿ ಶಾಸಕರಿದ್ರೆ ಇದ್ರೂ ಸಹ ನಾವು ಬಿಜೆಪಿಯವರು ಏನೋ ಮಾಡ್ಬಿಡ್ತೇವೆ ಅಂತೇಳಿ ಬೇರೆಯವ್ರನ್ನ ಕಡೆಗಣಿಸಲಿಲ್ಲ. ಆಗ ಕಾಂಗ್ರೆಸ್ನ ಪ್ರಮುಖರನ್ನ ಇದರ ನೇತೃತ್ವವನ್ನು ಸಂಚಾಲಕರನ್ನಾಗಿ ಮಾಡಿ ಒಟ್ಟು ಸೇರಿ ನಾವು ಇದರ ವಿರುದ್ಧ ಹೋರಾಟ ಮಾಡಿದಂತ ಒಂದು ನಿದರ್ಶನಗಳು ಇವೆ. ಅದೇ ರೀತಿ ನಾವು ಈ ಬಾರಿ ಅದನ್ನೇ ಕೇಳಿದ್ದು. ನಮ್ಮದು ಕೇಂದ್ರದಲ್ಲಿ ಸರ್ಕಾರ ಇದೆ, ನಮ್ಮ ಸಂಸದರಿದ್ದಾರೆ, ರಾಜ್ಯದಲ್ಲಿ ಸರ್ಕಾರ ಇದೆ. ರಾಜ್ಯ ಸರ್ಕಾರದಿಂದ ಇಲ್ಲಿಯ ಅಧಿಕಾರಿಗಳಿಂದ ಹೊರಗೆ ತಗೊಂಡು ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಸಲ್ಲಿಸುವಂಥದ್ದು ಜವಾಬ್ದಾರಿ ಇದೆ. ಇದನ್ನು ಮಾಡಬೇಕು, ಯಾವ ರೀತಿ ಮಾಡುವಂತ ಚರ್ಚೆ ಮಾಡುವಂತೇಳಿ ಅಧಿಕಾರಿಗಳಿಗೆ ಒಂದು ನಾವು ಸಭೆಯನ್ನು ಏರ್ಪಾಡು ಮಾಡಲಿಕ್ಕೂ ಹೇಳಿದ್ದೆವು. ಹೌದು, ಆ ಪ್ರತಿಭಟನೆಯನ್ನ ಹಿಂದಕ್ಕೆ ತಗೊಳ್ಳುವ ನೀವು ಕೈ ಬಿಡಿ, ನಾವು ಇದನ್ನು ಒಂದು ವಾರದಲ್ಲಿ ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ರು. ಅದು ಗೊತ್ತಿಲ್ಲ ಇವಾಗ ಪ್ರತಿಷ್ಠೆನೋ ಇಲ್ಲಿಯ ಜನಪ್ರತಿನಿಧಿಗಳು ಅಥವಾ ಬೇರೆಯವ್ರನ್ನ ಯಾಕೆ ಕೇಳಬೇಕು ಅಂತ ಹೇಳುವಂಥ ಉದ್ದೇಶನೋ ಇದನ್ನು ಮಾಡಲಿಕ್ಕೆ ಬಿಡಲೇ ಇಲ್ಲ, ಇದು ಮಾಡಿಸ್ಲೇ ಇಲ್ಲ. ಮತ್ತೆ ನಾವೀಗ ಸರ್ಕಾರಕ್ಕೆ ಮುಚ್ಚೋದು ಯಾವ ರೀತಿ? ಅದರಿಂದ ಇದನ್ನ ನಾವು ಪ್ರತಿಭಟನೆ ಹಾಕೊಂಡಿದ್ದೇವೆ. ಈ ಕೂಡಲೇ ಏನು ರಾಜ್ಯ ಸರ್ಕಾರ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಸುಮಾರು 50,000 ಕೋಟಿಗಿಂತ ಜಾಸ್ತಿ ಈ ಉಚಿತ ಯೋಜನೆಗಳಿಗೆಲ್ಲ ಕೊಡ್ಲಿ, ನಾವು ಅದನ್ನ ವಿರೋಧ ಮಾಡೋದಲ್ಲ. ಆದರೆ ಕೊಡಗಿಗೆ ಒಂದು 2,000-3,000 ಕೋಟಿ ಅನುದಾನವನ್ನು ಕೊಟ್ಟರೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡಬಹುದು. ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ಮಾತನಾಡಿ, ಮಳೆಯ ಕಾರಣದಿಂದ ಕಾಲ್ನಡಿಗೆ ಜಾಥಾ ಕೈಬಿಟ್ಟು ವಾಹನ ಜಾಥಾ ಹಮ್ಮಿಕೊಂಡಿದ್ದೇವೆ ಎಂದರು. ಕಳೆದ 20 ವರ್ಷಗಳಿಂದ ವನ್ಯಜೀವಿಗಳ ಹಾವಳಿ ಗಂಭೀರವಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ರೂಪಿಸಲೇಬೇಕಿದೆ. ಈ ಹಿನ್ನೆಲೆಯಲ್ಲಿ ಕೊಡಗಿನ ಪ್ರತಿಯೊಬ್ಬರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದ ಅವರು, ಮುಂದಿನ ಹಂತದಲ್ಲಿ ಆನೆ ಹಾವಳಿ ಸಮಸ್ಯೆ ಎದುರಿಸುತ್ತಿರುವ 5 ಜಿಲ್ಲೆಗಳನ್ನು ಒಗ್ಗೂಡಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದರು. ಆನೆ ಮತ್ತು ಪ್ರಾಣಿಗಳ ಬಹಳ ತೊಂದರೆಯನ್ನು ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಅಧ್ಯಕ್ಷರು ಹೇಳಿದ ಹಾಗೆ ಜಾಥವನ್ನು ಹಮ್ಮಿಕೊಂಡಿದ್ದೆವು. ಆಕ್ಚುಲಿ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೆವು. ಮಳೆಯ ಕಾರಣಗಳಿಂದ ವಾಹನ ಜಾಥದ ಮೂಲಕ 5 ಕಡೆಗಳಿಂದ ನಾವು ಪ್ರಾರಂಭ ಮಾಡ್ತೇವೆ. ಇವತ್ತು ಕಳೆದ 20 ವರ್ಷಗಳಿಂದ ಆನೆಗಳು ಚಿರತೆಗಳು ಹಾವಳಿ ಜಾಸ್ತಿ ಆಗಿದೆ. ಹಲವು ಜನರು ಸತ್ತಿದ್ದಾರೆ. ಅದರಲ್ಲಿ ಕೂಲಿ ಕಾರ್ಮಿಕರು, ಪ್ರತಿ ವರ್ಗದ ಜನರು ಸತ್ತಿದ್ದಾರೆ. ಇವತ್ತು ಕೊಡಗು ಇಡೀ ರಾಜ್ಯಕ್ಕೆ ನೀರು ಕೊಡುವಂಥದ್ದು ವ್ಯವಸ್ಥೆ. ಇಡೀ ಕೊಡಗಿಗೆ, ಇಡೀ ತಮಿಳುನಾಡು ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇವತ್ತು ಅಲ್ಲಿ ಜನ ಬದುಕಬೇಕಾದ್ರೆ ಕೊಡಗಿನಿಂದ ನೀರು ಕುಡಿದು ಬದುಕಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಳೆದ 10-20 ವರ್ಷಗಳಿಂದ ಆನೆ ಹಾವಳಿ, ಯಾಕೆಂದ್ರೆ ಇಲ್ಲಿ ಯಾವುದೇ ಪ್ರಾಣಿಗಳಿಂದ ಬೆಳೆ ನಷ್ಟಗಳು ಬದುಕಲಿಕ್ಕಾಗ್ತದೆ, ನಡ್ಕೊಳ್ಬೇಕಾಗ್ತದೆ. ಈಗ ತಾನೇ ಅಲ್ಲಿ ವಿರಾಜಪೇಟೆ ಪಕ್ಕದಲ್ಲಿ 12 ಆನೆಗಳ ಗುಂಪು ಇದೆ. ಈ ರೀತಿ ಆನೆಗಳಿಂದ ಪ್ರಾಣಿಗಳಿಂದ ತೊಂದರೆ ಅನಿಸ್ಕೊಂಡು ಬರ್ತಾ ಇದ್ದೀವಿ. ಇದರ ಪ್ರಯುಕ್ತವಾಗಿ ಜನರನ್ನ ಜಾಗೃತಿ ಮೂಡಿಸಲಿಕ್ಕೋಸ್ಕರ ಇವತ್ತು ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಇಡೀ ಕೊಡಗು ಜಿಲ್ಲೆಗೆ ಒಂದು ಬ್ಯಾರಿಕೇಡ್ ನಿರ್ಮಾಣ ಮತ್ತು ಚರಂಡಿ ಯಾವುದು ಟ್ರಂಚಸ್ ಹೊಡೆಯುವಂತ ಮೇಂಟೆನೆನ್ಸ್ ಮತ್ತೆ ಇದನ್ನ ಮಾಡಲಿಕ್ಕೆ ಬಡ್ಜೆಟ್ ಅಲ್ಲಿ ಈ ಸರ್ಕಾರ ಏನು ಅಂತ ಹೇಳಿದ್ರೆ 2,000 ಕೋಟಿ ಕೊಡಗು ಜಿಲ್ಲೆಗೆ ಕೊಟ್ಟಿದ್ರೆ ನಮಗೆ ಶಾಶ್ವತ ಒಂದು ಪರಿಹಾರ 80% ಪರಿಹಾರ ಸಿಗ್ತದೆ. ಮುಖ್ಯಮಂತ್ರಿಗಳ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿಯಾಗಿರುವುದರಿಂದ ಕೂಡಲೇ ಮಲೆನಾಡು ಜಿಲ್ಲೆಗಳಿಗೆ ಪ್ರತ್ಯೇಕ ಅರಣ್ಯ ಮಂತ್ರಿಯನ್ನು ನಿಯೋಜಿಸಬೇಕೆಂದು ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಒತ್ತಾಯಿಸಿದರು. ಹಿಂದಿನ ಅರಣ್ಯ ಮಂತ್ರಿಗೆ ಸಮಸ್ಯೆ ಬಗ್ಗೆ ಯಾವುದೇ ಅರಿವಿರಲಿಲ್ಲ ಎಂದು ಅವರು ಟೀಕಿಸಿದರು. ಯಾವುದೋ ಭಾಗದ ಒಬ್ಬರನ್ನ ಫಾರೆಸ್ಟ್ ಮಿನಿಸ್ಟರ್ ಮಾಡಿದರೆ ವಾಸ್ತವ ಸಂಗತಿ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕಾಗಿ ನಾನು ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತೇನೆ. ಮಲೆನಾಡು ಭಾಗದಲ್ಲಿ ಆನೆಗಳ ಕಾಟ ಜಾಸ್ತಿ ಇರುತ್ತೆ. ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗದಲ್ಲಿ ಇದ್ದಂಥ MLA ಅವರಿಗೆ ಒಂದು ಫಾರೆಸ್ಟ್ ಮಿನಿಸ್ಟರ್ ಕೊಟ್ಟರೆ ಉತ್ತಮ ಒಂದು ಆಡಳಿತ ಕೊಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಬಾಕಿಯವರಿಗೆ ಈ ಆನೆ ಕಾಟದ ಬಗ್ಗೆ ಗೊತ್ತಿರಲಿಲ್ಲ, ಅಷ್ಟಾಗಿ ಗೊತ್ತಿರಲ್ಲ. ಅದಕ್ಕಾಗಿ ಕೊಟ್ಟರೆ ಉತ್ತಮ ಅಂತ. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ವಿಕೆ ಲೋಕೇಶ್ ಮತ್ತು ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.